ಎಲ್ಲ ಮಹಿಮೆಗಳು ತಂದೆಯಾದ ದೇವರಿಗೆ, ರಕ್ಷಕರಾದ ಯೇಸು ಕ್ರಿಸ್ತರ ಮೂಲಕವಾಗಿ ಸಲ್ಲಲಿ. ಒಂದು ಸಮಯದಲ್ಲಿ ಈ ಒಂದು ಕೂಟಕ್ಕೆ ಸೇರಿ ಬಂದಂತ ಎಲ್ಲಾ ಪ್ರಿಯ ದೇವ್ ಜನರನ್ನು, ಸಭಾ ಹಿರಿಯರಿಗೂ, ದೇವರ ಸೇವಕರುಗಳಿಗೂ, ಮತ್ತೆಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರು ಕೂಡಿ ಬಂದಂತ ಎಲ್ಲ ನನ್ನ ಪ್ರಿಯರಿಗೆ ನಾನು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ವಂದಿಸುವಂತನಾಗಿದ್ದೇನೆ. ಮತ್ತೆ ಆಂಟೋನಿಯಣ್ಣ, ನನಗೆ ಶೇರಿಂಗ್ ಆಪ್ಷನ್ ಕೊಡಿ ಅಣ್ಣ. ಒಂದು 2-3 ಪಿಕ್ಚರ್ ತೋರಿಸ್ಬೇಕಾಗಿದೆ. ಸಾಧ್ಯವಾದ್ರೆ ತೋರಿಸ್ತೇನೆ, ಇಲ್ಲವಾದ್ರೆ ಇಲ್ಲ ಅಣ್ಣ. ಹಾಗೆ ಮುಂದುವರಿಯುತ್ತೆ. ಓಕೆ ಓಕೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತೊಮ್ಮೆ ದೇವರ ಮಹಾಕೃಪೆಯಿಂದ ಈ ಒಂದು ದಿವಸದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವು ದೇವರ ವಾಕ್ಯ ಸಂದೇಶವನ್ನ ಕೇಳಿಸಿಕೊಳ್ಳುವ ಹಾಗೆ ಸೇರಿ ಬರ್ಲಿಕ್ಕಾಗುವಂತೆ ಕೃಪೆ ಮಾಡಿದಂತ ದೇವರಿಗೆ ನಾನು ಸ್ತೋತ್ರ ಕೊಂಡಾಟವನ್ನ ಸಲ್ಲಿಸುವಂತನಾಗಿದ್ದೇನೆ. ದಿವಸದಲ್ಲಿ ನೋಡುವಾಗ ಪ್ರಿಯ ದೇವರ ಸೇವಕರು, ನನ್ನ ಬಹಳ ಆತ್ಮೀಯರಾದಂತ ದೇವರ ಸೇವಕರಂತ ಸೈಮನ್ ಸಹೋದರರು ಈ ದಿವಸ ನಾವು ಅವರ ಕುಟುಂಬ ಸದಸ್ಯರಲ್ಲಿದ್ದಂತ ಒಂದು ವಿವಾಹ ಕಾರ್ಯದಲ್ಲಿ ಭಾಗಿಯಾಗಿ ಮತ್ತೆ ಹಿಂದಿರುಗಿ ಮನೆಗೆ ಬಂದವು. ಬರುವಂತ ಮಾರ್ಗ ಮಧ್ಯದಲ್ಲಿ ಈ ರೀತಿಯಾಗಿ ಸಂದೇಶ ಕ್ರಿಸ್ತಿಯ ಪ್ರಾಯೋಗಿಕ ಜೀವಿತದಲ್ಲಿ ಎನ್ನುವಂತ ಶೀರ್ಷಿಕೆಗೆ ಅನುಗುಣವಾಗಿ ಪ್ರಯೋಜನಕರವಾಗುವ ಹಾಗೆ, ಉತ್ತೇಜನ ಕೊಡುವ ಹಾಗೆ ವಾಕ್ಯ ಸಂದೇಶ ನೀಡಬೇಕೆಂಬುದಾಗಿ ಕೇಳಿಕೊಂಡ್ರು. ಹಾಗಾಗಿ ಮನೆಗೆ ಬಂದು ಅದರ ಕುರಿತಾಗಿ ಸಿದ್ಧ ಮಾಡಿಕೊಂಡು ಸಂದೇಶವನ್ನ ಕೊಡ್ಲಿಕ್ಕಾಗುವ ಹಾಗೆ ಕೃಪೆ ಮಾಡಿದ ದೇವರಿಗೆ ಸ್ತೋತ್ರ ಸಲ್ಲಿಸುವಂತನಾಗಿದ್ದೇನೆ. ಆ ಸಮಯದಲ್ಲಿ ನೋಡುವಾಗ ಕಳೆದ ವಾರಗಳಿಂದ ಪ್ರಾಯೋಗಿಕ ಕ್ರೈಸ್ತ ಜೀವಿತದಲ್ಲಿ ಪ್ರಾರ್ಥನೆ, ಆರಾಧನೆ, ನಡವಳಿಕೆ, ಹೀಗೆ ಅನೇಕ ವಿಷಯಗಳ ಕುರಿತಾಗಿ ನಾವು ಅನೇಕ ದೇವರ ಸೇವಕರುಗಳಿಂದ, ಆತ್ಮೀಯ ಸಹೋದರಗಳಿಂದ ನಾವು ಕೇಳುತ್ತಲೇ ಬಂದಿದ್ದೇವೆ. ಈ ದಿವಸ ಪ್ರಾಯೋಗಿಕ ಕ್ರೈಸ್ತ ಜೀವಿತದಲ್ಲಿ ಕ್ರಿಸ್ತನ ಸಾರೂಪ್ಯಕ್ಕೆ ನಡೆಸಲ್ಪಡುವುದು ಹೇಗೆ ಅಥವಾ ರೂಪಾಂತರ ಹೊಂದುವುದು ಹೇಗೆ ಎನ್ನುವುದರ ಕುರಿತಾಗಿ ನಾವು ಸ್ವಲ್ಪ ಸಮಯ ನಾವು ಧ್ಯಾನ ಮಾಡುವಂತವರಾಗಿರೋಣ. ಅದಕ್ಕೆ ಆಧಾರವಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದ್ರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದು ನಾವು ನೋಡುವಾಗ ಇಲ್ಲಿ ನಾವು ನೋಡುವಂತ ಸಮಯದಲ್ಲಿ ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ ಎನ್ನುವಂತ ಆ ಒಂದು ನೂತನ ಸ್ವಭಾವವನ್ನ ಧರಿಸಿಕೊಂಡು ಎನ್ನುವಂತ ಆ ಒಂದು ಮೂಲ ಒಂದು ಪದ ಪ್ರಯೋಗವನ್ನ ನೋಡುವಂತ ಸಮಯದಲ್ಲಿ ಮೂಲ ಗ್ರೀಕ್ ಪದದಲ್ಲಿ ಈ ರೀತಿಯಂತ ಒಂದು ಶಬ್ದ ಬಳಸಲ್ಪಟ್ಟಿದೆ, ಮೆಟಮಾಫೋಸಸ್ ಎಂಬುದಾಗಿ. ಮೆಟಮಾಫೋಸಸ್ ಎಂಬುದಾಗಿ ನೋಡುವಾಗ ಒಂದು ಕಂಬಳಿ ಹುಳ ಯಾವ ರೀತಿಯಲ್ಲಿ ಕಂಬಳಿ ಹುಳವು ಚಿಟ್ಟಿಯಾಗಿ ರೂಪಾಂತರವನ್ನ ಹೊಂದುತ್ತದೋ ಅಥವಾ ಬದಲಾವಣೆಯನ್ನ ಹೊಂದುತ್ತದೋ ಆ ರೀತಿಯಲ್ಲಿ ನಾವುಗಳು ಬದಲಾಗಬೇಕೆಂಬುದಾಗಿ ದೇವರು ವಾಕ್ಯ ಹೇಳುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಹೌದು, ಇಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ಕಂಬಳಿ ಹುಳಕ್ಕೆ ನಾವು ನೋಡುವಂತಹ ಸಮಯದಲ್ಲಿ ಅದಕ್ಕೆ 2 ರೀತಿಯಾದಂತ ಆ ಒಂದು ಜೀವಿತ ಇರುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಪ್ರಾರಂಭದ ಒಂದು ಜೀವಿತವನ್ನ ನಾವು ನೋಡುವಂತರಾಗಿದ್ದೇವೆ. ಅನಂತರ ಮತ್ತೊಂದು ಜೀವಿತವನ್ನು ಕೂಡ ನಾವು ನೋಡುವಂತವರಾಗಿರುತ್ತೇವೆ. ಇಲ್ಲಿ ನಾವು ನೋಡುವಾಗ ಕಂಬಳಿ ಹುಳ ಅಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ಆ ಚಿಟ್ಟೆ ಇಡಲ್ಪಡುವಂತ ಮೊಟ್ಟೆಯಿಂದ ಒಂದು ಕಂಬಳಿ ಹುಳ ಹೊರ ಬರುವಂತದ್ದಾಗಿದೆ. ಅದು ಸ್ವಲ್ಪ ತಿಂಗಳುಗಳ ಕಾಲ ಅದು ಒಂದು ಕಂಬಳಿ ಹುಳವಾಗಿ ಜೀವಿಸಿ ಅನಂತರ ನಾವು ನೋಡುವಾಗ ಆ 2ನೇ ಪಿಕ್ಚರ್ ನಲ್ಲಿ ನೋಡುವಂತ ಸಮಯದಲ್ಲಿ ಮಧ್ಯದಲ್ಲಿರುವಂತ ಪಿಕ್ಚರ್ ನೋಡುವಾಗ ಪ್ಯೂಪಾ ಎಂಬುದಾಗಿ ನಾವು ನೋಡುತ್ತೇವೆ. ಕನ್ನಡದಲ್ಲಿ ಕೋಶಾವಸ್ಥೆ ಎಂಬುದಾಗಿ ನಾವು ನೋಡುತ್ತೇವೆ. ಆ ಒಂದು ಕೋಶಾವಸ್ಥೆಯನ್ನ ಅದು ಅನುಭವಿಸುವಂತದ್ದಾಗಿರ್ತದೆ. ಅನಂತರ 14ರಿಂದ 16 ದಿನಗಳ ನಂತರ ಆ ಕೋಶಾವಸ್ಥೆಯನ್ನು ಅನುಭವಿಸಿದ ನಂತರ ಅದು ಒಂದು ಸುಂದರವಾದಂತಹ ಒಂದು ಚಿಟ್ಟಿಯಾಗಿ ಮಾರ್ಪಾಟನ್ನ ಹೊಂದುವಂತದ್ದಾಗಿರ್ತದೆ ಅಥವಾ ರೂಪಾಂತರವನ್ನ ಹೊಂದುವಂತದ್ದಾಗಿರ್ತದೆ. ಹೀಗಿರುವಾಗ ದೇವರ ವಾಕ್ಯ ಹೇಳುವಂಥದ್ದು ಏನೆಂಬುದಾಗಿ ನೋಡುವಾಗ, ಯಾವ ರೀತಿಯಲ್ಲಿ ಈ ಒಂದು ಕಂಬಳಿ ಹುಳ ಅದು ಸಂಪೂರ್ಣವಾಗಿ ಒಂದು ಸುಂದರವಾದಂತ ಚಿಟ್ಟಿಯಾಗಿ
ಬದಲಾವಣೆಯನ್ನ ಹೊಂದುತ್ತದೋ ಅಥವಾ ರೂಪಾಂತರವನ್ನ ಹೊಂದುತ್ತದೋ, ಅದೇ ರೀತಿಲಿ ವಿಶ್ವಾಸಿಗಳಾದಂತ ನಾವುಗಳು, ದೇವರ ಮಕ್ಕಳು ಎನಿಸಿಕೊಂಡಂತ ನಾವುಗಳು ಕೂಡ ತಂದೆಯಾದ ದೇವರು ಬಯಸುವಂತದ್ದು ಏನೆಂಬುದಾಗಿ ನೋಡುವಾಗ, ತನ್ನ ಮಗನಂತ ಕರ್ತನಂತ ಯೇಸು ಕ್ರಿಸ್ತನ ಸಾರೂಪ್ಯ ಉಳ್ಳವರಾಗಬೇಕೆಂಬುದಾಗಿ ದೇವರು ಬಯಸುವಂತವನಾಗಿದ್ದಾನೆ. ಹೌದು, ಅನೇಕ ಸಾರಿ ನಾವು ಈ ರೀತಿಯಾಗಿ ಅಂದುಕೊಳ್ತೇವೆ, ನಾವು ದೇವರ ಮಗಳಾಗಿದ್ದೇವೆ, ದೇವರು ಮಗನ ಮಗಳು ಆಗಿರೋದ್ರಿಂದ ಇದೇ ರೀತಿಯಲ್ಲಿ ದೇವರು ನಮ್ಮನ್ನ ಪರಲೋಕಕ್ಕೆ ತೆಗೆದುಕೊಂಡ್ರೆ ಎಷ್ಟು ಚೆನ್ನಾಗಿರ್ತದಲ್ಲವೇ ಎಂಬುದಾಗಿ ನಾವು ಆಲೋಚಿಸುವಂತವರಾಗಿರುತ್ತೇವೆ. ಅದು ನಾವು ನೋಡುವಂತಹ ಸಮಯದಲ್ಲಿ ನಾವುಗಳು ಕರ್ತನಂತ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಂತಹ ಸಮಯದಲ್ಲಿ ದೇವರ ಮಗಳು ನಾವು ಆಗುವಂತವರಾಗಿರುತ್ತೇವೆ. ಆದರೆ ಕ್ರಿಸ್ತನ ಆ ಒಂದು ಸಾರೂಪ್ಯ, ಆ ದೇವರ ಒಂದು ಸಾರೂಪ್ಯ, ಆ ದೇವರ ಒಂದು ಗುಣಲಕ್ಷಣಗಳು ನಮ್ಮಲ್ಲಿ ಅದು ಕಂಡು ಬರುವಂತದ್ದಿಲ್ಲ, ನಮ್ಮಲ್ಲಿ ಅದು ಕಾಣುವುದಿಲ್ಲ. ಹೀಗಾಗಿ ನಮ್ಮನ್ನ ಆತನು ಕ್ರಿಸ್ತನ ಸಾರೂಪ್ಯ ನಮ್ಮಲ್ಲಿ ಬರುವ ತನಕ ಈ ಲೋಕದಲ್ಲಿ ಆತನು ನಮ್ಮನ್ನ ಇರಿಸುವಂತವನು ಆಗಿದ್ದಾನೆ. ಯಾವಾಗ ನಾವು ಕ್ರಿಸ್ತನ ಸಾರೂಪ್ಯಕ್ಕೆ ಬರುತ್ತೇವೋ, ಅಥವಾ ಯಾವಾಗ ಸಮಯ ದೇವರು ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಹೊಂದಲಿಕ್ಕೆ ಕೊಟ್ಟಂತ ಸಮಯ ಯಾವಾಗ ಮುಕ್ತಾಯವಾಗುತ್ತದೋ, ಆಗ ಈ ಲೋಕವನ್ನ ಬಿಟ್ಟು ನಾವು ಕರ್ತನ ಬಳಿಗೆ ನಾವು ಹೋಗುವಂತವರಾಗಿರುತ್ತೇವೆ. ನಾವು ನೋಡುವಾಗ ಇದು ಯಾವ ರೀತಿಯಲ್ಲಿ ಸಾಧ್ಯ ಎಂಬುದಾಗಿ ನೋಡುವಂತಹ ಸಮಯದಲ್ಲಿ, ಕಂಬಳಿ ಹುಳ ಅದು ಸೃಷ್ಟಿಯ ನಿಯಮಕ್ಕೆ ಅನುಸಾರವಂತಹ ರೀತಿಯಲ್ಲಿ ಅದು ಕಂಬಳಿ ಹುಳವಾಗಿ ಹುಟ್ಟಿ, ಅದು ಅನಂತರ ಸ್ವಲ್ಪ ಕಾಲ ಕಂಬಳಿ ಹುಳವಾಗಿ ಜೀವಿಸಿ, ಅನಂತರ ಅದು ಒಂದು ಚಿಟ್ಟಿಯಾಗಿ ಅದು ಪರಿವರ್ತನೆಯನ್ನ, ರೂಪಾಂತರವನ್ನ ಹೊಂದಿ ಅದು ಈ ಲೋಕ ಯಾತ್ರೆಯನ್ನ ಮುಗಿಸುವಂತದ್ದಾಗಿರುತ್ತದೆ. ಕಂಬಳಿ ಹುಳ ಚಿಟ್ಟಿಯಾಗಿ ಮಾರ್ಪಡುವಂಥದ್ದು ದೇವರ ಸೃಷ್ಟಿಯ ಒಂದು ನಿಯಮಕ್ಕೆ ಒಳಪಟ್ಟಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅಥವಾ ಮತ್ತೊಂದು ರೀತಿಯಲ್ಲಿ ಹೇಳುವಾಗ, ಅದೊಂದು ರೀತಿಯಲ್ಲಿ ಆಟೋಮೆಟಿಕ್ ಆಗಿ ಆಗುವಂತ ಆ ಒಂದು ಪ್ರಕ್ರಿಯೆ, ಒಂದು ಬೆಳವಣಿಗೆ ಎಂಬುದಾಗಿ ನಾವು ಹೇಳಬಹುದು. ಆದ್ರೆ ವಿಶ್ವಾಸಿಗಳಂತ ನಾವುಗಳು ಕ್ರಿಸ್ತನ ಸಾರೂಪ್ಯಕ್ಕೆ ಬರಬೇಕಾದ್ರೆ, ದೇವರ ಮಗನ ಸಾರೂಪ್ಯ ನಮ್ಮಲ್ಲಿ ಬರಬೇಕಾದ್ರೆ, ಅದು ಕೂಡ ದೇವರ ಕಾರ್ಯ ಇದೆ ಎಂಬುದಾಗಿ ನಾವು ನೋಡುತ್ತೇವೆ. ಅದರಲ್ಲಿ ಕೂಡ ದೇವರ ಒಂದು ಪಾಲು ಇದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. 1 ಪೇತ್ರ 1ನೇ ಅಧ್ಯಾಯ 3ನೇ ವಚನದ ಮಧ್ಯಭಾಗದಿಂದ ನಾನು ಓದುತ್ತೇನೆ. ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ, ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ, ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನ ಎದುರು ನೋಡುವವರನ್ನಾಗಿ ಮಾಡಿದ್ದಾನೆ ಎಂಬುದಾಗಿ. ಹೌದು, ಇಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ನಾವು ಯಾವ ರೀತಿಯಲ್ಲಿ ರೂಪಾಂತರ ಹೊಂದುತ್ತೇವೆ ಎಂಬುದಾಗಿ ನೋಡುವಾಗ, ದೇವರು ತಾನೇ ಪಾಪ ಮತ್ತೆ ಅಪರಾಧಗಳ ನಿಮಿತ್ತವಾಗಿ ಸತ್ತವರಾಗಿದ್ದಂತ ನಮ್ಮನ್ನ ತನ್ನ ಮಹಾ ಕರುಣಾನುಸಾರವಾಗಿ ತಿರುಗಿ ನಮ್ಮನ್ನ ಜೀವಿಸುವಂತೆ ಮಾಡುವುದರ ಮೂಲಕವಾಗಿ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಮಾತ್ರವಲ್ಲ, ನಮ್ಮಲ್ಲಿ ಲಯ ಮತ್ತೆ ಕಲಂಕ, ಕ್ಷಯಗಳಿಲ್ಲದಂತ ಬಾಧ್ಯತೆಯನ್ನ ತಂದೆಯಾದ ದೇವರು ನಮಗೆ ಕೊಡುವುದರ ಮೂಲಕವಾಗಿ ನಾವು ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ನಡೆಸಲ್ಪಡುತ್ತೇವೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಾವುಗಳು ಕ್ರಿಸ್ತನ ಸಾರೂಪ್ಯಕ್ಕೆ ನಡೆಸುವಂತದ್ದು ಯಾವುದರ ಮೂಲಕ ಎಂಬುದಾಗಿ ನೋಡುವಾಗ, ಇಲ್ಲಿ ನಾವು ನೋಡುವಂತರಾಗಿದ್ದೇವೆ, ಇದು ತಂದೆಯಾದ ದೇವರ ಒಂದು ಕಾರ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗೆ ವಚನ 23ರಲ್ಲಿ ನೋಡುವಾಗ, ನೀವು ಪುನರ್ಜನ್ಮವನ್ನ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕ ಉಂಟಾಯಿತು ಎಂಬುದಾಗಿ. ಹೌದು, ನಾವು ತಂದೆಯಾದ ದೇವರು ನಮ್ಮನ್ನ ತಿರುಗಿ ಜೀವಿಸುವಂತೆ ಮಾಡಿ, ನಮಗೆ ಲಯ, ಕಳಂಕ, ಕ್ಷಯಗಳಿಲ್ಲದಂತ ಬಾಧ್ಯತೆಯನ್ನ ಕೊಡುವಂತವನಾಗಿದ್ದಾನೆ. ಯಾತಕ್ಕೋಸ್ಕರ ಎಂಬುದಾಗಿ ನೋಡುವಾಗ, ನಾವುಗಳು ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಸಾರೂಪ್ಯವನ್ನ ನಮ್ಮ ಈ ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂಬುದಕ್ಕೋಸ್ಕರವಾಗಿ ಎಂಬುದಾಗಿ. ಎರಡನೇದಾಗಿ ನೋಡುವಾಗ, ನಾವು ಪುನರ್ಜನ್ಮವನ್ನ ಹೊಂದುವಂತವರಾಗಿರುತ್ತೇವೆ, ನೂತನ ಜನ್ಮವನ್ನ ಹೊಂದುವಂತವರಾಗಿರುತ್ತೇವೆ. ನಾವು ಯೋಹಾನ 3:3 ನೋಡುವಾಗ, ಅವನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು ಎಂಬುದಾಗಿ ನೋಡುತ್ತೇವಲ್ಲ. ಆ ಒಂದು ಪುನರ್ಜನ್ಮ ಅದನ್ನು ನಾವು ಹೊಂದುವಂತವರಾಗಿರುತ್ತೇವೆ. ಅದು ಯಾವುದರಿಂದ ಉಂಟಾದದ್ದು ಎಂಬುದಾಗಿ ನೋಡುವಾಗ, ಆ ಜನ್ಮ ನಾಶವಾಗುವಂತ ಬೀಜದಿಂದ ಉಂಟಾದದ್ದಲ್ಲ ಎಂಬುದಾಗಿ ನೋಡುತ್ತೇವೆ. ನಾಶವಾಗದೇ ಇರುವಂತ ಬೀಜವಾದಂತ ದೇವರ ವಾಕ್ಯದ ಮೂಲಕವಾಗಿ ನಾವುಗಳು ಸದಾ
ನಾವೇನಾಗ್ತೇವೆ, ಪುನರ್ಜನ್ಮವನ್ನ ಹೊಂದುವಂತವರು ಆಗುತ್ತೇವೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಮೂರನೇದಾಗಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 3:18 ವಚನಕ್ಕೆ ಬರುವಾಗ, 2 ಕೊರಿಂಥ್ಯ 3:18 ವಚನಕ್ಕೆ ಬರುವಾಗ ಇಲ್ಲಿ ನಾವು ನೋಡುತ್ತೇವೆ, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನ ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಯಾವುದೇ ದಿವಸ ನಾವುಗಳು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ, ದಿನೇ ದಿನೇ ನಮ್ಮ ಹಳೆಯ ಸ್ವಭಾವದಿಂದ ಹೊಸ ಸ್ವಭಾವಕ್ಕೆ, ನಮ್ಮ ಹಳೆಯ ಸ್ವಭಾವವನ್ನ ಬಿಟ್ಟವರಾಗಿ, ಅದನ್ನ ತ್ಯಜಿಸಿದವರಾಗಿ, ಅದರ ಪಾಲಿಗೆ ದಿನೇ ದಿನೇ ಸತ್ತಂತವರಾಗಿ, ನಾವು ದಿನೇ ದಿನೇ ಕ್ರಿಸ್ತನ ಪ್ರಭಾವದೆಡೆಗೆ ನಾವುಗಳು ಹೋಗುವಂತವರಾಗಿದ್ದೇವೆ ಎಂಬುದಾಗಿ ನೋಡುತ್ತೇವೆ. ಇದು ಯಾವದರ ಮೂಲಕವಾಗಿ ಈ ಕಾರ್ಯ ಸಂಭವಿಸುತ್ತದೆ ಎಂಬುದಾಗಿ ನೋಡುವಾಗ, ಇದು ದೇವರ ಆತ್ಮನ ಒಂದು ಕೆಲಸ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅವರಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ನಾವುಗಳು ಕರ್ತನಂತ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ಬರುವುದಕ್ಕೋಸ್ಕರವಾಗಿ ತಂದೆಯಾದ ದೇವರು ಕೆಲಸ ಮಾಡುವಂತವರಾಗಿದ್ದಾರೆ. ಕರ್ತನಂತ ಯೇಸು ಕ್ರಿಸ್ತನು ಕೆಲಸ ಮಾಡುವಂತದ್ದನ್ನ ನೋಡ್ತೇವೆ. ಮೂರನೇದಾಗಿ ನೋಡುವಾಗ ದೇವರ ವಾಕ್ಯವಾಗಿರುವಂತ ಕ್ರಿಸ್ತನು ನಮ್ಮಲ್ಲಿದ್ದು ಕೆಲಸ ಮಾಡುವಂತದ್ದನ್ನು ನೋಡುತ್ತೇವೆ. ದೇವರ ವಾಕ್ಯ ನಮ್ಮನ್ನ ಆ ರೀತಿಯ ಕ್ರಿಸ್ತನ ಸಾರೂಪ್ಯಕ್ಕೆ ನಡೆಸಲಿಕ್ಕೆ ದೇವರ ವಾಕ್ಯದ ಬೋಧನೆಯು, ವಾಕ್ಯಗಳು ನಮ್ಮನ್ನ ಆ ರೀತಿಯಾಗಿ ನಡೆಸ್ತದೆ ಎಂಬುದಾಗಿ ನೋಡುತ್ತೇವೆ. ಮತ್ತೆ ನಾವು ನೋಡುವಾಗ ದೇವರ ಆತ್ಮನಾಗಿರುವಂತಹ ಪರಿಶುದ್ಧಾತ್ಮನು ಕೂಡ ನಮ್ಮನ್ನ ಆ ರೀತಿ ಇಲ್ಲಿ ನಮ್ಮನ್ನ ನಡೆಸುವಂತವನಾಗಿರುತ್ತಾನೆ ಎಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ. ಹೀಗಿರುವಾಗ ಇಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ನಾವು ಕಂಬಳದ ಆ ಜೀವಿತದಿಂದ ನಾವು ಒಂದು 5 ಪ್ರಮುಖವಾದಂತ ಆ ಒಂದು ಸಂಗತಿಗಳನ್ನ ನಾವು ನೋಡುವಂತವರು ಆಗಿರೋಣ. ಕಂಬಳಿ ಹುಳಕ್ಕೆ ನೋಡುವಂತಹ ಸಮಯದಲ್ಲಿ 5 ರೀತಿಯಾದಂತ ಒಂದು ಜೀವಿತ ಇರುವಂತದ್ದಾಗಿದೆ. 5 ರೀತಿಯಾದಂತಹ ಒಂದು ಜೀವಿತವನ್ನ ಕಂಬಳಿ ಹುಳ ಹೊಂದಿದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದೇ ರೀತಿ ಆ ಚಿಟ್ಟಿಯಲ್ಲಿಯೂ ಸಹ ನೋಡುವಂತಹ ಸಮಯದಲ್ಲಿ ಚಿಟ್ಟಿಯು ಕೂಡ 5 ರೀತಿಯಾದಂತ ಆ ಒಂದು ಜೀವಿತವನ್ನ ಹೊಂದಿರುವಂತದ್ದಾಗಿರುತ್ತದೆ. 5 ರೀತಿಯಾದಂತ ಒಂದು ಬದಲಾವಣೆಗಳು ಈ ಒಂದು ಕಂಬಳಿ ಹುಳದಲ್ಲಿ ಕಂಡು ಬರುತ್ತದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಮೊದಲನೇದಾಗಿ ನೋಡುವಾಗ ಈ ಒಂದು ಕಂಬಳಿ ಹುಳ ಅದರ ಒಂದು ಸ್ವಭಾವ, ಈ ಒಂದು ಕಂಬಳಿ ಹುಳದ ಸ್ವಭಾವ ಎಂಥದ್ದು ಎಂಬುದಾಗಿ ನೋಡುವಾಗ, ಅದು ಯಾವಾಗಲೂ ಕೂಡ ಇತರರಿಗೆ ನೋವನ್ನ, ಕರಕರೆಯನ್ನ ಉಂಟು ಮಾಡುವಂತ ಒಂದು ಸ್ವಭಾವ ಅದಾಗಿರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಈ ಒಂದು ಕಂಬಳಿ ಹುಳ ಅಪ್ಪಿತಪ್ಪಿ ನಮ್ಮ ಮೈ ಮೇಲೆ, ನಮ್ಮ ಕೈ ಮೇಲೆ ಒಂದು ವೇಳೆ ಬಂದ್ರೆ, ನಮ್ಮ ಕೈಯೆಲ್ಲ ಮೈಯೆಲ್ಲ ಏನಾಗ್ತದೆ, ನವೆ ಆಗ್ತದೆ, ಉರಿ ಆಗ್ತದೆ, ನಾವು ಕೆರ್ಕೋಬೇಕಾಗ್ತದೆ. ಅಲ್ಲೆಲ್ಲ ಏನಾಗ್ತದೆ, ಆ ಒಂದು ರೀತಿಯಲ್ಲಿ ಬೊಬ್ಬೆ ಬರುವಂತದ್ದಾಗಿರ್ತದೆ. ಹಾಗಾಗಿ ಈ ಕಂಬಳಿ ಹುಳ ಆಕಸ್ಮಿಕವಾಗಿ ನಮ್ಮ ಮೇಲೆ ಅದು ಬಂದ್ರೂ ಕೂಡ ಅದರಿಂದ ನಮಗೆ ಕರಕರೆ, ನೋವು, ಕೆರೆತ ಉಂಟಾಗ್ತದೆ. ಒಂದು ವೇಳೆ ನಾವೇ ಕಂಬಳಿ ಹುಳವನ್ನ ಸ್ವೀಕರಿಸಿ ನಮ್ಮ ಮೈ ಮೇಲೆ ಬಿಟ್ಕೊಂಡ್ರು ಕೂಡ ಅದರಿಂದ ಏನಾಗ್ತದೆ, ನಮಗೆ ಕೆರೆತ ಮತ್ತೆ ನೋವು ಉಂಟಾಗುತ್ತದೆ ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ. ಆದ್ರೆ ಅದೇ ಒಂದು ಕಂಬಳಿ ಹುಳ ಅದು ಸ್ವಲ್ಪ ಕಾಲ ಅದು ಈ ಲೋಕದಲ್ಲಿ ಕಂಬಳಿ ಹುಳವಾಗಿ ಜೀವಿಸಿ ಅನಂತರ ಅದು ಏನ್ ಮಾಡ್ತದೆ ಎಂಬುದನ್ನು ನೋಡುವಾಗ, ತನ್ನ ಕಂಬಳಿ ಹುಳ ಅದೇನ್ ಮಾಡ್ತದೆ, ಒಂದು ರೆಂಬೆಗೆ ಹೋಗಿ ತಲೆಕೆಳಕಾಗಿ ಅಂಟಿಕೊಳ್ಳುವಂತದ್ದಾಗಿರ್ತದೆ. ತಲೆಕೆಳಕಾಗಿ ಅಂಟಿಕೊಂಡು ಅದು ಯಾವುದೇ ರೀತಿಯಂತ ಆಹಾರವನ್ನ ಸೇವಿಸದೆ ಅದೇನ್ ಮಾಡ್ತದೆ, ಸುಮಾರು ದಿವಸಗಳ ಕಾಲ ಉಪವಾಸದಿಂದ ಇರ್ತದೆ. ಆ ರೀತಿ ಉಪವಾಸದಿಂದ ಇರುವಾಗ ಅದರ ಬಾಯಿಂದ ಬರುವಂತ ಆ ಒಂದು ರಸದ ಮೂಲಕವಾಗಿ ಅದೇನು ಮಾಡ್ತದೆ ಎಂಬುದನ್ನು ನೋಡುವಾಗ ಒಂದು ಕೋಶಾವಸ್ಥೆಯನ್ನ ಅದು ಕಟ್ಟಿಕೊಳ್ಳುವಂತದ್ದು ಆಗಿರುತ್ತದೆ. ಆ ಕೋಶಾವಸ್ಥೆ ಒಳಗೆ 14ರಿಂದ 16 ದಿನಗಳ ಕಾಲ ಅದು ಉಪವಾಸವಾಗಿ ತನ್ನನ್ನು ತಾನು ಕೊಂದುಕೊಳ್ಳುವುದರ ನಿಮಿತ್ತವಾಗಿ ಅದು 14ರಿಂದ ಅಥವಾ 16 ದಿವಸಗಳ ನಂತರ ಒಂದು ಚಿಟ್ಟಿಯಾಗಿ ಅದು ಹೊರಬರ್ತದೆ ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ಪ್ರಾರಂಭ ಕಂಬಳಿ ಹುಳದ ಸ್ವಭಾವ ಎಂಥದ್ದು ಎಂಬುದನ್ನು ನೋಡುವಾಗ ಇತರರಿಗೆ ನೋವನ್ನ, ಕರಕರೆಯನ್ನ ಉಂಟು ಮಾಡುವಂತಹ ಒಂದು ಸ್ವಭಾವ.
ನಮ್ಮ ಸ್ವಭಾವ ಹಳೆಯದು ಹೇಗಿತ್ತು ಎಂಬುದು ನೋಡುವಾಗ ಕೊಲೊಸ್ಸೆ 1:21 ಎಫೆಸ 4:22-23 ವಚನ ಇವೆಲ್ಲ ಕೂಡ ನಮಗೆ ಚಿರಪರಿಚಿತವಾದಂತ ವಾಕ್ಯಗಳಾಗಿದೆ. ನಾವು ಕೂಡ ಪೂರ್ವದಲ್ಲಿ ದುಷ್ಟರು, ಅಯೋಗ್ಯರು, ಅಕ್ರಮಗಾರರು ಆಗಿದ್ದವು. ಇತರರಿಗೆ ಕೋಪವನ್ನ ಎಬ್ಬಿಸುವಂತ ಒಂದು ಜೀವಿತ ನಮ್ಮದಾಗಿತ್ತು ಎಂಬುದಾಗಿ ನಾವು ನೋಡುವಂತರಾಗಿದೆ. ಕೆಲವು ಸಾರಿ ನಾವ್ ಹೇಳ್ತಿದ್ವಲ್ಲ, ನನ್ನ ಸಹವಾಸಕ್ಕೆ ಬರಬೇಡ, ನನ್ನ ಸಹವಾಸಕ್ಕೆ ಬಂದ್ರೆ ನೀನು ಕೆಟ್ಟೆ ಎಂಬುದಾಗಿ ಹೇಳುವಂತದನ್ನ ನಾವು ಕೇಳಿಸ್ಕೊಂಡಿದೆ. ಆದ್ರೆ ಅದೇ ಕಂಬಳಿ ಹುಳ ಅದು ಚಿಟ್ಟಿಯಾಗಿ ಬದಲಾವಣೆ ಆದ ನಂತರ ಅದೇನಾಗ್ತದೆ ಎಂದು ನೋಡುವಾಗ ಇತರರನ್ನ ಅದು ಸಂತೋಷ ಪಡಿಸುವಂತದ್ದಾಗಿರ್ತದೆ. ಮಾತ್ರವಲ್ಲ, ಸೌಮ್ಯ ಸ್ವಭಾವ ಅದರಲ್ಲಿ ಇರ್ತದೆ. ಆ ಚಿಟ್ಟೆಯನ್ನ ಇಟ್ಕೊಂಡು ನಾವು ಮುಟ್ಟಿದ್ರು ಅದು ಕಚ್ಚೋದಿಲ್ಲ. ಅದನ್ನ ತಕೊಂಡು ನಮ್ಮ ಮೈ ಮೇಲೆ ನಾವು ಅದನ್ನ ಏನ್ ಮಾಡ್ಬೋದು, ಎಲ್ಲಿ ಯಾವ ಕೈಯಲ್ಲಿ ಇಟ್ಕೋಬಹುದು, ಎಲ್ಲಿ ಇಟ್ಕೊಂಡ್ರು ಕೂಡ ಅದರಿಂದ ಯಾವುದೇ ರೀತಿಯಂತ ಕೇಡು ಉಂಟಾಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದರ ಒಂದು ಸ್ವಭಾವ ಬದಲಾವಣೆ ಆಗ್ತದೆ. ಉಗ್ರ ಸ್ವರೂಪ ಹೋಗಿ ಸೌಮ್ಯ ಒಂದು ಸ್ವರೂಪ ಬರುವಂತದ್ದಾಗಿದೆ ಎಂಬುದನ್ನು ನೋಡುತ್ತೇವೆ. ಗಲಾತ್ಯ 5:22 ಕೂಡ ನೋಡುವಾಗ ದೇವರು ನಮ್ಮಲ್ಲಿ ಒಂದು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯ, ಕನಿಕ ಎನ್ನುವಂತ ಅನೇಕ ಸಂಗತಿಗಳನ್ನ ನಮ್ಮಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಎರಡನೇದಾಗಿ ನೋಡುವಾಗ ಈ ಕಂಬಳಿ ಹುಳದ ಸ್ವಭಾವ ಎಂತದ್ದು ಎಂಬುದು ನೋಡುವಾಗ ಜನರನ್ನ ಇದು ಯಾವಾಗಲೂ ಕೂಡ ತನ್ನಿಂದ ದೂರ ಇಟ್ಟುಕೊಳ್ಳುವಂತದ್ದಾಗಿರ್ತದೆ. ಮಾತ್ರವಲ್ಲ, ಜನರು ಕೂಡ ಇದನ್ನು ನೋಡಿ ಇದರಿಂದ ಯಾವಾಗಲೂ ಕೂಡ ದೂರ ಇರ್ತಾರೆ. ಅಯ್ಯೋ, ಕಂಬಳಿ ಹುಳ ಇಂಥ ಕಡೆಯಲ್ಲಿದೆ, ಇಂಥ ಮರದ ಕೆಳಗಡೆ ಇದೆ, ಇಂಥ ಪಾರ್ಕ್ ಅಲ್ಲಿ ಕಂಬಳಿ ಹುಳ ಇದೆ ಎಂಬುದಾಗಿ ಹೇಳೋದಾದ್ರೆ ಅಲ್ಲಿ ಯಾರು ಕೂಡ ಹೋಗ್ಲಿಕ್ಕೆ ಇಷ್ಟ ಪಡೋದಿಲ್ಲ. ಅದು ಕಂಬಳಿ ಹುಳ ಏನ್ ಮಾಡ್ತದೆ, ಜನರನ್ನ ಹತ್ರ ಸೇರಿಸ್ಕೊಳ್ಳಲ್ಲ, ಜನರನ್ನ ಯಾವಾಗ್ಲೂ ಕೂಡ ನನ್ನಿಂದ ದೂರ ಇಡಿಸ್ತದೆ. ಯಾವಾಗ್ಲೂ ಕೂಡ ಕಂಬಳಿ ಹುಳ ಏನ್ ಮಾಡ್ತದೆ, ಇತರರಿಗೆ ಭಯವನ್ನ ಹುಟ್ಟಿಸುವಂತ ಒಂದು ಸ್ವಭಾವ ಅದರದ್ದಾಗಿರ್ತದೆ. ಅದು ನಾವು ನೋಡುವಾಗ ಅದೇ ಕಂಬಳಿ ಹುಳ ಚಿಟ್ಟಿಯಾಗಿ ರೂಪಾಂತರಗೊಂಡ ನಂತರ, ಪರಿವರ್ತನೆ ಆದ ನಂತರ ಏನ್ ಮಾಡ್ತದೆ ಅಂತ ನೋಡುವಾಗ ಅದರ ಒಂದು ಬಣ್ಣ, ಅದರ ಒಂದು ಸೌಂದರ್ಯ ನಮ್ಮೆಲ್ಲರನ್ನು ಕೂಡ ಏನ್ ಮಾಡ್ತದೆ, ಸೆಳೆಯುವಂತದ್ದಾಗಿರ್ತದೆ. ಅದರ ಒಂದು ಸ್ವಭಾವ ಬದಲಾವಣೆ ಆಗ್ತದೆ, ಅದರ ಜೀವಿತ ಬದಲಾವಣೆ ಆಗ್ತದೆ. ಮಕ್ಕಳು ಆ ಒಂದು ಚಿಟ್ಟೆಯನ್ನ ನೋಡುವಾಗ ಮಕ್ಕಳು ಬಹಳ ಇಷ್ಟ ಪಡ್ತಾರೆ. ಆ ಚಿಟ್ಟೆಯನ್ನ ಓಡೋಡಿ ಹಿಡ್ಕೊಳ್ಳಿಕ್ಕೆ ಹೋಗುವಂತವರಾಗಿರ್ತಾರೆ. ಕೆಲವರು ನಾವು ಕೂಡ ಆ ಚಿಟ್ಟೆಗಳ ಒಂದು ಚಿತ್ರವನ್ನ ನಾವು ಕೂಡ ನಮ್ಮ ಮನೆಗಳಲ್ಲೂ ಕೂಡ ಕೆಲವರು ಅಂಟಿಸಿಕೊಂಡು ಅದರ ಒಂದು ಸೌಂದರ್ಯವನ್ನ ಸವಿಯುವಂತದನ್ನ ನೋಡ್ತೇವೆ. ಅನೇಕ ಸಾರಿ ನಾವು ಕೂಡ ಚಿಟ್ಟೆಯನ್ನು ನೋಡಿ ಅದರ ಸೌಂದರ್ಯವನ್ನ ನೋಡಿ ಅದಕ್ಕೆ ನಾವು ಮನ ಸೋತು ಹೋಗುವಂತವರಾಗಿರ್ತೇವೆ. ಮತ್ತೆ ಕಂಬಳಿ ಹುಳದ ಸ್ವಭಾವ ಮೂರನೇದಾಗಿ ನೋಡುವಾಗ ಎಲ್ಲ ಕೂಡ ನನಗೆ ಬೇಕು ಎನ್ನುವಂತ ಆ ಒಂದು ಸ್ವಭಾವ ಎಂಬುದಾಗಿ ನಾವು ನೋಡ್ತೇವೆ. ಈ ಕಂಬಳಿ ಹುಳ ಏನ್ ಮಾಡ್ತದೆ ಎಂಬ ನೋಡುವಾಗ ಆ ಎಲೆಯನ್ನ ತಿಂತದೆ, ಹೂವನ್ನ ತಿಂತದೆ, ಆ ಮೊಗ್ಗನ್ನ ತಿಂತದೆ, ಒಂದು ವೇಳೆ ಆ ಕಾಯಿ ಬರುವಾಗ ಕಾಯನ್ನು ಕೂಡ ತಿಂತದೆ. ಎಲ್ಲ ನನಗೆ ಬೇಕೆನ್ನುವಂತ ಆ ಒಂದು ಸ್ವಾರ್ಥದ ಒಂದು ಜೀವಿತ ಇದರದ್ದಾಗಿರುತ್ತದೆ ಎಂಬುದನ್ನು ನೋಡ್ತೇವೆ. ಈ ಕಂಬಳಿ ಹುಳಕ್ಕೆ ಅತೀ ಪ್ರಿಯವಾದಂಥದ್ದು ಯಾವುದು ಎಂಬುದನ್ನು ನೋಡುವಾಗ ಈ ಒಂದು ಟೊಮೊಟೊ ಬೆಳೆ, ಈ ಟೊಮೊಟೊ ಗಿಡ ಎಂಬುದಾಗಿ ನೋಡುವಾಗ ಇದಕ್ಕೆ ಬಹಳ ಪ್ರಿಯವಾದಂಥದ್ದು ಆಗಿದೆ. ಈ ಟೊಮೊಟೊ ಎಲ್ಲಿ ಬೆಳೀತಾರೋ ಅಲ್ಲಿ ಈ ಒಂದು ಕಂಬಳಿ ಹುಳದ ತೊಂದರೆ ಬಹಳ ಇರ್ತದೆ. ರೈತರು ಬಹಳ ಅದರ ವಿಷಯದಲ್ಲಿ ಕಂಗಾಲಾಗುವಂತವರಾಗಿರ್ತಾರೆ. ಅದು ಬಾರದ ಹಾಗೆ ಅಥವಾ ಬಂದ ಮೇಲೆ ಅದು ಸಾಯುವ ಹಾಗೆ ಅನೇಕ ಔಷಧಿಗಳನ್ನು ಕೂಡ ಸಿಂಪಡಿಸುವಂತವರು ಆಗಿರುತ್ತಾರೆ. ಇದರ ಸ್ವಭಾವ ಏನೆಂಬುದು ನೋಡುವಾಗ ಎಲೆ ನನಗೆ ಬೇಕು, ಹೂವು ನನಗೆ ಬೇಕು, ಆ ಮೊಗ್ಗು ನನಗೆ ಬೇಕು, ಆ ಹಣ್ಣು ಕೂಡ ನನಗೆ ಬೇಕು, ಅದನ್ನು ಕೂಡ ನಾನೇ ತಿಂತೀನಿ ಎಂಬುದಾಗಿ ಹೇಳುವಂಥದ್ದು ಸ್ವಾರ್ಥದ ಜೀವಿತ. ಯಾಕೋಬ 4:2 ಮತ್ತೆ 3 ವಚನದಲ್ಲಿ ನೋಡುತ್ತೇವೆ, ನೀವು ಆಶಿಸಿದರೂ ನೀವು ಹೊಂದದೇ ಇದ್ದೀರಿ, ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಿಕೊಳ್ಳಲಾರದೆ ಇದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ, ನೀವು ದೇವರನ್ನ ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯುವುದಿಲ್ಲ. ಬೇಡಿದ್ದನ್ನ ನಿಮ್ಮ ಬೋಗುಳಿಗೆ ಉಪಯೋಗಿಸಬೇಕೆಂದು ದುರಭಿಪ್ರಾಯ ಪಟ್ಟು ಬೇಡಿಕೊಳ್ಳುವ ಕಾರಣ ನಿಮಗೆ ದೊರೆಯುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಅದು ಕಂಬಳಿ ಹುಳದ ಒಂದು ಜೀವಿತ ಸ್ವಾರ್ಥದ ಜೀವಿತ. ಎಲ್ಲ ಕೂಡ ನನಗೆ ಬೇಕು, ಎಲ್ಲ ನನಗೆ, ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ, ನನ್ನ ಸಂತತಿಯವರಿಗೆ ಆಗ್ಬೇಕು. ಸಭೆಯಲ್ಲಿ ನಾಯಕತ್ವ ನನಗೆ, ನನ್ನ ನಂತರ ನನ್ನ ಮಗನಿಗೆ, ಆ ನಂತರ ನನ್ನ ಮೊಮ್ಮಗನಿಗೆ, ಒಂದ್ ವೇಳೆ ನನಗೆ ಮಗ ಇಲ್ಲ ಅಂದ್ರೆ ನನ್ನ ಅಳಿನಿಗೆ ಕೊಡಬೇಕು. ಅಲ್ಲ, ಬೇರೆ ಬೇರೆ ಸಂಗತಿಗಳಲ್ಲಿ ಕೂಡ ವಿಶ್ವಾಸಿಗಳಂತ ನಮ್ಮಲ್ಲಿ ಏನಿದೆ, ಸ್ವಾರ್ಥ ಇದೆ, ಎಲ್ಲ ನಮಗೆ ಬೇಕೆಂಬುದಾಗಿ. ಆದ್ರೆ ಇದೇ ಕಂಬಳಿ ಹುಳ ಚಿಟ್ಟಿಯಾಗಿ ಮಾರ್ಪಾಟು ಹೊಂದಿದ ನಂತರ ಅದೇನ್ ಮಾಡ್ತದೆ ಎಂಬುದಾಗಿ ನೋಡುವಾಗ ಅದು ಹೂವಿನ ಒಂದು ಮಕರಂದವನ್ನ ಮಾತ್ರ ಅದು ಸ್ವೀಕರಿಸುವಂತದ್ದಾಗಿರ್ತದೆ. ಉಳಿದದ್ದೆಲ್ಲವನ್ನು ಕೂಡ ಅದು ಏನ್ ಮಾಡ್ತದೆ, ಬಿಟ್ಟು ಬಿಡುವಂತದ್ದಾಗಿರ್ತದೆ. ಎಲೆ ನನಗ್ ಬೇಡ, ನೀವೇ ಉಪಯೋಗಿಸ್ಕೊಳ್ಳಿ, ಅಥವಾ ಹಸುಗಳು ಬೇರೆ ಪ್ರಾಣಿಗಳು ತಿನ್ಲಿ. ಅದರ ಮೊಗ್ಗು ನನಗ್ ಬೇಡ,
ಅದರ ಹೂವು ನನಗ್ ಬೇಡ, ಅದರ ಕಾಯಿ ಬೇಡ, ಅದರ ಫಲ ಕೂಡ ನನಗೆ ಬೇಡ. ಎಲ್ಲರೂ ಬೇರೆಯವರು ತಿನ್ರಿ. ನನಗೆ ಏನ್ ಬೇಕು, ಅದರ ಹೂವಿನ ಮಧ್ಯದಲ್ಲಿರುವಂತಹ ಒಂದು ಮಕರಂದ ಮಾತ್ರ ನನಗೆ ಸಾಕು. ಇಷ್ಟಕ್ಕೆ ನಾನು ತೃಪ್ತಿ ಪಡ್ತೇನೆ. ಉಳಿದೆಲ್ಲವನ್ನ ನಾನು ಬೇರೆಯವರಿಗೆ ಕೊಡುವಂತವನಾಗಿರುತ್ತೇನೆ ಎಂಬುದಾಗಿ. 1 ತಿಮೋಥಿ 6ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಸಂತುಷ್ಟ ಸಹಿತವಾದಂತ ಭಕ್ತಿ ದೊಡ್ಡ ಲಾಭವೇ ಸರಿ. ನಾವು ನೋಡುವಂತ ಸಮಯದಲ್ಲಿ ಸಂತುಷ್ಟ ಸಹಿತವಾದಂತ ಭಕ್ತಿ ಅದು ದೊಡ್ಡ ಲಾಭ ಎಂಬುದಾಗಿ ನಾವು ನೋಡುವಂತವರಾಗಿರ್ತೇವೆ. ಅನ್ನ ವಸ್ತ್ರಗಳಿದ್ದರೆ ನಮಗೆ ಸಾಕು, ಐಶ್ವರ್ಯವಂತರಾಗಬೇಕೆಂಬುದಾಗಿ ಮನಸ್ಸು ಮಾಡುವವರು ಅನೇಕ ವಿಧವಾದಂತ ದುಷ್ಪ್ರೇರಣೆ ಎಂಬಂತ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿಗೆ ವಿರುದ್ಧವಾಗಿ ಹಾನಿಕರವಾಗಿರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನ ಸಂಹಾರಗಳಲ್ಲಿ ಮುಳುಗಿಸುತ್ತದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹಾಗೆ ನಾವು ನೋಡುವಂತ ಸಮಯದಲ್ಲಿ ಹಣದಾಸೆಯು ಸಕಲವಾದಂತ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರ ಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನ ತೆಗೆಸಿಕೊಳ್ಳುತ್ತಾರೆ ಎಂಬುದಾಗಿ ನಾವು ನೋಡುವಂತವರಾಗಿದೆ. ನೋಡುವಾಗ ಈ ಒಂದು ಕಂಬಳಿ ಹುಳದ ಜೀವಿತ ಪ್ರಾರಂಭ ನೋಡುವಾಗ ಅದು ಇತರರಿಗೆ ಕರಕರೆಯನ್ನ ನೋವನ್ನು ಉಂಟು ಮಾಡುವಂತಹ ಜೀವಿತ. ಎರಡನೇದಾಗಿ ಜನರನ್ನ ದೂರ ಇಡುವಂತಹ ಜೀವಿತ. ಮೂರನೇದಾಗಿ ಎಲ್ಲ ನನಗೆ ಬೇಕು, ಎಲ್ಲವನ್ನ ನಾನೇ ಅನುಭವಿಸಬೇಕೆನ್ನುವಂತ ಅದು ಸ್ವಾರ್ಥದ ಜೀವಿತ. ವಾಕ್ಯ ಸಂದೇಶ ನಾನೇ ಕೊಡ್ಬೇಕು, ಅನೌನ್ಸ್ಮೆಂಟ್ ನಾನೇ ಮಾಡ್ಬೇಕು, ಪ್ರಾರ್ಥನೆ ನಾನೇ ಮಾಡ್ಬೇಕು, ಅನೌನ್ಸ್ಮೆಂಟ್ ಕೂಡ ನಾನೇ ಮಾಡ್ಬೇಕು. ಆದ್ರೆ ನಾವು ನೋಡುವಾಗ ಅದೇ ಆ ಒಂದು ಕಂಬಳಿ ಹುಳ ಚಿಟ್ಟಿಯಾಗಿ ರೂಪಾಂತರ ಹೊಂದಿದ ನಂತರ ಸಾಮ್ಯ ಸ್ವಭಾವವನ್ನ ನೋಡುತ್ತೇವೆ. ಜನರೆಲ್ಲರನ್ನ ತನ್ನ ಹತ್ತಿರಕ್ಕೆ ಸೆಳೆಯುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಜನರೆಲ್ಲರನ್ನ ಆಕರ್ಷಿಸುವಂತಹ ಸ್ವಭಾವ, ಇತರೆಲ್ಲರನ್ನ ಸೇರಿಸಿಕೊಳ್ಳುವಂತಹ ಸ್ವಭಾವ, ಮಾತ್ರವಲ್ಲ ಮಕರಂದವನ್ನ ಮಾತ್ರ ಸೇವಿಸಿ ಉಳಿದದ್ದನ್ನ ಇತರರಿಗೆ ಬಿಟ್ಟು ಬಿಡುವಂತ ಒಂದು ಸ್ವಭಾವ. 4ನೇದಾಗಿ ನೋಡುವಾಗ ಇದರ ನಡತೆಯಲ್ಲಿ ನಾವು ನೋಡುತ್ತೇವೆ ಬದಲಾವಣೆ. ಇದು ಕಂಬಳಿ ಹುಳ ಯಾವಾಗಲೂ ಕೂಡ ಏನ್ ಮಾಡ್ತದೆ ನೋಡುವಾಗ ನಿಧಾನಕ್ಕೆ ಅದು ಜಿಗಿಯುತ್ತಾ ಒಂದು ಎಲೆಯಿಂದ ಮತ್ತೊಂದು ಎಲೆಗೆ ಅದು ಹೋಗುವಂತದ್ದಾಗಿರ್ತದೆ. ಅದು ನಾವು ನೋಡುವಾಗ ನಮ್ಮ ಒಂದು ಜೀವಿತ ಕೂಡ ನೋಡುವಾಗ ನಾವು ನಿಧಾನಕ್ಕೆ ನಾವು ನಾಶನದ ಕಡೆಗೆ ಹೋಗುವಂತವರು ಆಗಿದ್ದೇವೆ ಎಂಬುದನ್ನು ನೋಡುತ್ತೇವೆ. ಅನೇಕ ಸಾರಿ ನಾವು ನೋಡುವಾಗ ಈ ಬೀಡಿ ಮತ್ತೆ ಸಿಗರೇಟ್ಗಳಲ್ಲಿ ಮತ್ತೆ ಈ ಬೇರೆ ಎಣ್ಣೆ ಪದಾರ್ಥಗಳಲ್ಲಿ ಅಲ್ಲಿ ಒಂದು ಎಚ್ಚರಿಕೆಯನ್ನು ಹಾಕಿರ್ತಾರೆ, ನೀನು ಇದನ್ನ ಸೇವಿಸುವುದಾದ್ರೆ ನೀನೇನಾಗ್ತೀಯಾ, ಸಾಯ್ತೀಯಾ ಎಂಬುದಾಗಿ. ಇದು ನಿನ್ನನ್ನ ಮರಣಕ್ಕೆ ನಡೆಸ್ತದೆ, ಇದು ನಿನಗೆ ಕೇಡು ಎಂಬುದಾಗಿ ಹೇಳ್ತದೆ. ಆದ್ರೆ ಜನ ಏನ್ ಮಾಡ್ತಾರೆ, ಇದನ್ನು ತಕೊಂಡು ನಾನು ನಿಧಾನಕ್ಕೆ ಸತ್ತರೆ ಪರವಾಗಿಲ್ಲ, ನಾನು ಬೇಗ ಸಾಯ್ಬೇಕು ಅನ್ನೋದು ಏನೂ ಇಲ್ಲ, ತಕೊಂಡು ಇದನ್ನ ನಿಧಾನಕ್ಕೆ ಸಾಯ್ತೀನಿ ಎಂಬುದಾಗಿ ಹೇಳುವಂತ ಜನರನ್ನ ನಾವು ನೋಡುವಂತರಾಗಿರ್ತೇವೆ. ನೋಡುವಾಗ ಕಂಬಳಿ ಹುಳದ ಸ್ವಭಾವ ಅದು ನಿಧಾನಕ್ಕೆ ಅದು ಹೋಗುವಂತ ಒಂದು ಸ್ವಭಾವ ಎಂಬುದನ್ನು ನೋಡುತ್ತೇವೆ. ಹೌದು, ಲೋಟನ ಕುರಿತಾಗಿ ನೋಡುವಾಗ ಆತನು ನಿಧಾನಕ್ಕೆ ಆತನು ಎಲ್ಲಿಗೆ ಹೋದನು ಎಂಬುದನ್ನು ನೋಡುವಾಗ ಆ ಒಂದು ನಾಶವಾಗಲಿಕ್ಕಿರುವಂತಹ ಪಟ್ಟಣಕ್ಕೆ, ದುಷ್ಟ ಜನರಿರುವಂತಹ ಒಂದು ಪಟ್ಟಣಕ್ಕೆ ಹೋದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದರ ನಿಮಿತ್ತವಾಗಿ ಆತನ ಕುಟುಂಬ ನಾಶವಾಯಿತು ಎಂಬುದಾಗಿ ನೋಡುತ್ತೇವೆ. ಯಾವ ಸಮೃದ್ಧಿಯನ್ನ ಬಯಸಿ ನಿಧಾನಕ್ಕೆ ಆತನು ಸೋದೋಮಿನ ಆ ಒಂದು ಸೌಭಾಗ್ಯವನ್ನ ಹರಸಿ ಆ ಸೋದೋಮಿನಡೆಗೆ ನಡೆದನು, ಯಾವ ಆ ಒಂದು ಸಂಪನ್ಮೂಲಗಳನ್ನ ಐಶ್ವರ್ಯವನ್ನು ಹುಡುಕಿ ಹೋದನೋ ಅದೇ ಐಶ್ವರ್ಯ ಆತನಿಗೆ ಉರುಳಾಗಿ ಆಯಿತು ಎಂಬುದನ್ನು ನೋಡುತ್ತೇವೆ. ಕೊನೆಗೆ ನಿರ್ಗತಿಕನಾಗಿ ಆತನನ್ನ ಮಾಡಿತ್ತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದು ಈ ಒಂದು ಕಂಬಳಿ ಹುಳ ಅದು ಚಿಟ್ಟಿಯಾಗಿ ರೂಪಾಂತರಗೊಂಡ ನಂತರ, ಬದಲಾವಣೆ ಆದ ನಂತರ ಅದು ಏನು ಮಾಡ್ತದೆ ಎಂಬುದನ್ನು ನೋಡುವಾಗ ಅದು ಎಂದಿಗೂ ಕೂಡ ಮತ್ತೆ ಅದು ನಿಧಾನಕ್ಕೆ ಹೀಗೆ ತೆವಳಿಕೊಂಡು ಹೋಗೋದಿಲ್ಲ, ಅದು ನಿಧಾನಕ್ಕೆ ಜಂಪ್ ಮಾಡಿಕೊಂಡು ಹೋಗೋದಿಲ್ಲ ಎಂಬುದನ್ನು ನೋಡುತ್ತೇವೆ. ಬದಲಾಗಿ ಅದು ಏನ್ ಮಾಡ್ತದೆ ನೋಡುವಾಗ ಅದು ಆಕಾಶದಲ್ಲಿ ಹಾರಾಡುವಂತದ್ದಾಗಿರುತ್ತದೆ. ಒಂದು ಉನ್ನತವಾದಂತ ಶ್ರೇಷ್ಠವಾದಂತ ಒಂದು ಅನುಭವಕ್ಕೆ ಅದು ನಡೆಸಲ್ಪಡ್ತದೆ ಎಂಬುದನ್ನು ನೋಡುತ್ತೇವೆ. ಮತ್ತೆ ಎಂದಿಗೂ ಕೂಡ ಅದು ನಡೆಯುವಂತದ್ದಾಗ್ಲಿ ತೆವಳುವಂತದ್ದಾಗ್ಲಿ ಮಾಡುವುದಿಲ್ಲ ಎಂಬುದನ್ನು ನೋಡುತ್ತೇವೆ. ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ 1ನೇ ವಚನದಿಂದ 3ನೇ ವಚನ ತನಕ ನೋಡುವಾಗ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನ ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಳಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡ್ರಿ. ಯಾಕೆಂದ್ರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿ ಇಡಲ್ಪಟ್ಟಿದೆ ಎಂಬುದಾಗಿ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಅದು ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವಂತ ಒಂದು ಜೀವಿತ ಎಂತ ಜೀವಿತ ಎಂಬುದು ನೋಡುವಾಗ ಅದು ನಿಧಾನಕ್ಕೆ ಈ ಲೋಕದ ಆಶೆಗಳನ್ನ
ಪೂರೈಸಿಕೊಳ್ಳುವುದಕ್ಕಾಗಿ, ಈ ಲೋಕದ ಆಕಾಂಕ್ಷೆಗಳನ್ನ ಪೂರೈಸಿಕೊಳ್ಳುವುದಕ್ಕಾಗಿ ಲೋಕದ ಕಡೆಗೆ ಇನ್ನೂ ಕೆಳಗೆ ಮುಖ ಮಾಡಿ ಜೀವಿಸುವಂತ ಒಂದು ಜೀವಿತ ನನ್ನ ಜೀವಿತ, ನಮ್ಮ ಜೀವಿತವಲ್ಲ. ಬದಲಾಗಿ ನಮ್ಮ ಜೀವಿತ ಎಂತದ್ದು ಎಂಬುದಾಗಿ ನೋಡುವಾಗ ಆ ಮೇಲಕ್ಕೆ ನೋಡುವಂತ ಒಂದು ಜೀವಿತ ನಮ್ಮದಾಗಿದೆ. ಯಾಕೆ ಎಂಬುದಾಗಿ ನೋಡುವಾಗ ನಮ್ಮನ್ನ ತಂದೆಯಾದ ದೇವರು ಈಗಾಗಲೇ ನಮ್ಮನ್ನ ಆತ್ಮದಲ್ಲಿ ಪರಲೋಕದಲ್ಲಿ ನಮ್ಮನ್ನ ಇರಿಸಿದ್ದಾನೆ, ಕೂರಿಸಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನಾವು ಈ ಲೋಕದಲ್ಲಿ ಶಾರೀರಿಕವಾಗಿ ಇದ್ದರೂ ಕೂಡ ನಮ್ಮನ್ನ ಕರ್ತನು ಪರಲೋಕದಲ್ಲಿ ಉಳ್ಳವರಾಗಿ ನಮ್ಮನ್ನ ಮಾಡಿದ್ದಾನೆ ಎಂಬುದನ್ನು ನೋಡುತ್ತೇವೆ. ಹೀಗಿರುವಾಗ ಮಾತ್ರವಲ್ಲ, ಈ ಲೋಕದ ಭೂ ಸಂಬಂಧವಾದ ಬಾವಳಿಗೆ ನಾವುಗಳು ಸತ್ತಿರುವಂತವರಾಗಿದ್ದೇವೆ. ಹೀಗಿರುವಾಗ ನಾವು ಕೂಡ ಇನ್ನೂ ಕೂಡ ಈ ಭೂ ಸಂಬಂಧವಾದ ಸಂಗತಿಗಳ ಕಡೆಗೆ ನಮ್ಮ ಮನಸ್ಸನ್ನ ನಾವು ನೋಡುವಂತವರಾಗಿರದೆ, ಬದಲಾಗಿ ಪರಲೋಕದಲ್ಲಿ ಕರ್ತನು ನಮಗಿಟ್ಟಿರುವಂತ ಆ ಮೇಲುಗಳ ವಿಷಯದಲ್ಲಿ ಆ ಮೇಲುಗಳನ್ನ ನಾವು ನೋಡುವಂತವರಾಗಿ, ಕರ್ತನು ನಮಗೆ ಕೊಟ್ಟಿರುವಂತಹ ವಾಗ್ದಾನಗಳನ್ನ ನಾವು ನೋಡುವಂತವರಾಗಿರಿ, ಪರಲೋಕದಲ್ಲಿರುವಂತಹ ಆ ಮಹಿಮೆಯನ್ನ ನಾವು ನೋಡುವಂತವರಾಗಿ, ಪರಲೋಕದಲ್ಲಿ ನಮಗೆ ಕೊಡಲ್ಪಡುವಂತಹ ಆ ಬಹುಮಾನಗಳನ್ನ ನಾವು ನೋಡುವಂತವರಾಗಿ, ಅದರ ಮೇಲೆ ಮನಸ್ಸಿಟ್ಟವರಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಐದನೇದಾಗಿ ನೋಡುವಾಗ ಈ ಒಂದು ಕಂಬಳಿ ಹುಳಕ್ಕೆ ಯಾವ ವಿಧವಂತ ಒಂದು ಆಕರ್ಷಣೆ ಎನ್ನುವಂಥದ್ದು ಇಲ್ಲ ಎಂಬುದಾಗಿ ನೋಡ್ತೇವೆ. ಆಕರ್ಷಣೆ ಇಲ್ಲದಂತ ಒಂದು ಜೀವಿತ. ಕಂಬಳಿ ಹುಳವನ್ನ ನೋಡುವಾಗ ಜನ ಏನ್ ಮಾಡ್ತಾರೆ, ಆಹಾ ಕಂಬಳಿ ಹುಳ ಇದೆ ನೋಡಿ, ಬನ್ನಿ ನೋಡಿ ಎಷ್ಟು ಸೌಂದರ್ಯವಾಗಿದೆ ಎಂಬುದಾಗಿ ಹೇಳಿ ಅದರ ಸೌಂದರ್ಯವನ್ನ ನೋಡ್ಲಿಕ್ಕೆ ಯಾರಾದ್ರೂ ಕರೀತಾರ? ಯಾರೊಬ್ಬರು ಕೂಡ ಅದನ್ನ ಕರೆಯಲ್ಲ. ಕಂಬಳಿ ಹುಳವನ್ನ ನೋಡುವಾಗ ಅದರ ವೇಷಭೂಷ, ಅದರ ಒಂದು ಮೈಕಟ್ಟು, ಅದರ ಕೂದಲುಗಳು ಇವೆಲ್ಲ ನೋಡುವಾಗ ನಮ್ಗೆ ಏನಾಗ್ತದೆ, ಮೈ ಒಂಥರ ಜುಮ್ ಅನಿಸ್ತದೆ. ಅಯ್ಯೋ ಅದನ್ನ ನೋಡ್ಬಾರ್ದು ಎಂಬುದಾಗಿ ಅನಿಸ್ತದೆ ಅಲ್ಲ. ಅದೇ ಕಂಬಳಿ ಹುಳ ಒಂದು ಚಿಟ್ಟಿಯಾಗಿ ರೂಪಾಂತರ ಹೊಂದಿದ ನಂತರ ಏನಾಗ್ತದೆ ಎಂಬುದಾಗಿ ನೋಡುವಂತಹ ಸಮಯದಲ್ಲಿ ಅದು ಆ ಒಂದು ಆಕರ್ಷಣೆಯಿಂದ ಕೂಡಿರುವಂತದ್ದಾಗಿ ಕಂಡು ಬರ್ತದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದು ನಾವು ನೋಡುವಾಗ, ನಮ್ಮ ಹಳೆಯ ಜೀವಿತದಲ್ಲಿ ನೋಡುವಾಗ ನಮಗೆ ಯಾವುದೇ ರೀತಿಯಂತ ಒಂದು ಆಕರ್ಷಣೆಗಳು ನಮಗೆ ಇರಲಿಲ್ಲ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನ ಈಗ ತನ್ನ ಮಕ್ಕಳನ್ನಾಗಿ ಕರೆದು ತನ್ನ ಮಗನ ಸಾರೂಪ್ಯಕ್ಕೆ ನಮ್ಮನ್ನ ಕರೆದಿರುವಾಗ ನಾವು ಕೂಡ ಅದಕ್ಕೆ ವಿಧಿಯರಾಗಿ ಆತನ ಮಗನ ಸಾರೂಪ್ಯ ಉಳ್ಳವರಾಗ್ಲಿಕ್ಕೆ ನಾವು ಮುಂದೆ ಬಂದಿರುವಂತಹ ಸಮಯದಲ್ಲಿ ದೇವರು ನಮಗೆ ವಿಶೇಷವಂತ ಒಂದು ಆಕರ್ಷಣೆಯನ್ನ ಕೊಡುವಂತನಾಗಿದ್ದಾನೆ. 2 ಕೊರಿಂಥಿ 2ನೇ ಅಧ್ಯಾಯ ಆ ಒಂದು 4ನೇ ವಚನದಲ್ಲಿ ಕೂಡ ನಾವು ನೋಡುವಂತವರಾಗಿರ್ತೇವೆ. ಮಾತ್ರವಲ್ಲ, 2 ಕೊರಿಂಥಿ 2ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುತ್ತೇವೆ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯದಲ್ಲಿ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸ್ತಾ ಬರುತ್ತಿರುವ ದೇವರಿಗೆ ಸ್ತೋತ್ರವಾಗಲಿ ಎಂಬುದಾಗಿ. ಅದು ನಾವು ನೋಡುವಾಗ ಕರ್ತನು ಯಾವ ಆಕರ್ಷಣೆ ಇಲ್ಲದಂತ ನಮ್ಮನ್ನ ಆತನು ಪ್ರೀತಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮಲ್ಲಿ ಯಾವ ಅಂದ ಚಂದಗಳು, ನಮ್ಮಲ್ಲಿ ಯಾವ ಒಳ್ಳೆತನಗಳು ಇರಲಿಲ್ಲ. ಆದಾಗ್ಯೂ ಕೂಡ ಕರ್ತನ ನಮ್ಮನ್ನ ಪ್ರೀತಿಸಿ ನಮ್ಮನ್ನ ಆತನ ಮಗನಾಗಿ ಮಗಳಾಗಿ ಮಾಡಿಕೊಂಡಿದ್ದಾನೆ. ನಮಗೆ ಅನೇಕ ವಿಧವಂತ ಆ ಒಂದು ವರಗಳನ್ನ, ತಲಾಂತುಗಳನ್ನ ಕೊಟ್ಟು ನಾವು ಈ ಲೋಕದಲ್ಲಿ ಅನೇಕರು ನಮ್ಮನ್ನ ಬಾಯಿಸುವಂತ ರೀತಿಯಲ್ಲಿ, ಅನೇಕರು ನಮ್ಮನ್ನ ಇಷ್ಟಪಡುವಂತಹ ರೀತಿಯಲ್ಲಿ ನಮ್ಮನ್ನ ಈ ದಿವಸ ಇಟ್ಟಿದ್ದಾನೆ. ಅದು ಈ ದಿವಸ ನೋಡುವಾಗ, ನಾನು ನೋಡುವಂತ ಸಮಯದಲ್ಲಿ ವೃತ್ತಿಯಲ್ಲಿ ಒಬ್ಬ ಆಟೋ ಚಾಲಕನಾಗಿದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ನಾನು ಅನೇಕ ವರ್ಷಗಳ ಕಾಲ ಒಂದು ಟೈಲರ್ ಆಗಿ ಕೆಲಸ ಮಾಡಿದೆ. ಅನಂತರ ಆ ಕೆಲಸ ಕರ್ತನನ್ನ ಆರಾಧಿಸಲಿಕ್ಕೆ ನನಗೆ ಅನುಕೂಲವಾಗಿರಲಿಲ್ಲ ಅಷ್ಟೊಂದು. ಹಾಗಾಗಿ ನಾನು ಏನ್ ಮಾಡಿದೆ, ಈ ಒಂದು ಆಟೋ ರಿಕ್ಷಾ ಓಡಿಸುವುದಕ್ಕೆ ಆಟೋನ ತೆಗೆದುಕೊಂಡೆ. ಅನೇಕರು ಹೇಳಿದ್ರು, ಈ ಕೆಲಸಕ್ಕೆ ನೀನು ಹೋಗುದಾದ್ರೆ ನಿನಗೆ ಯಾವ ಬೆಲೆ ಕೂಡ ಇರೋದಿಲ್ಲ. ಮಾತ್ರವಲ್ಲ, ಇನ್ನು ಆಟೋ ಚಾಲಕರೆಲ್ಲರೂ ಕೂಡ ಹೆಚ್ಚು ಪಾಲ್ 99% ಜನ ಕೆಟ್ಟವರೇ. ನೀನು ಕೂಡ ಕೆಟ್ಟೋಗ್ತೀಯ, ಹಾಳಾಗಿ ಹೋಗ್ತೀಯ. ಈ ಆಟೋನ ಮಾರ್ಬಿಡು, ನಷ್ಟ ಆದ್ರೂ ಪರವಾಗಿಲ್ಲ ಮಾರ್ಬಿಡು ಎಂಬುದಾಗಿ ಕೆಲವರು ಹೇಳಿದ್ರು. ನಿನಗೆ ಯಾವ ಬೆಲೆ ಇರೋದಿಲ್ಲ ಎಂಬುದಾಗಿ ಹೇಳಿದ್ರು. ಆದ್ರೆ ಈ ಒಂದು ಕೆಲಸಕ್ಕೆ ನಾನು ದೇವರ ಸೇವಕರು ಕೆಲವರ ಆಲೋಚನೆ ಮೇರೆಗೆ ಆ ಕೆಲಸಕ್ಕೆ ಬಂದೆ. ಹಾಗಾಗಿ ಈ ಒಂದು ಕೆಲಸದ ಮೂಲಕ ಆತ್ಮೀಕವಾಗಿ ನನ್ನ ಹೆಚ್ಚಾಗಿ ಬೆಳೆಯುವುದಕ್ಕೂ, ದೇವರಲ್ಲಿ ಹೆಚ್ಚಿಗೆ ಸಮಯ ಕೊಡ್ಲಿಕ್ಕೂ, ದೇವರ ಸನ್ನಿಧಾನದಲ್ಲಿ ಹೆಚ್ಚಿನ ಸಮಯ ಕಳೀಲಿಕ್ಕೆ ಈ ಒಂದು ಕೆಲಸ ನನಗೆ ಅವಕಾಶವಾಯಿತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಕೆಲವು ದೇವ ಜನರು, ಕೆಲವು ಸೇವಕರು, ಸಭಾಹಿರರೆಲ್ಲ ಹೇಳಿದ್ರು, ಹಾಳಾಗೋಗ್ಬಿಡ್ತೀಯ, ಕೆಟ್ಟೋಗ್ಬಿಡ್ತೀಯ, ನಿನಗೆ ಯಾವ ಬೆಲೆ ಕೂಡ ಇರೋದಿಲ್ಲ ಎಂಬುದಾಗಿ. ಆದ್ರೆ ದೇವರು ಏನ್ ಮಾಡಿದ್ದಾರೆ ನೋಡುವಾಗ, ನಾವು ಕೀರ್ತನೆಗಳ ಗ್ರಂಥದಲ್ಲಿ ನೋಡುವಾಗೆ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುತ್ತಾನೆ ಎಂಬುದಾಗಿ ನೋಡುವ ಹಾಗೆ ದೇವರು ತನ್ನ ವಿಶೇಷವಂತ ತನ್ನ ಪ್ರೀತಿಯನ್ನು ನನ್ನ ಮೇಲೆ ಇಟ್ಟು, ವಿಶೇಷವಂತ ಒಂದು ಕೃಪೆಯನ್ನು ನನ್ನ ಮೇಲೆ ಕಿರೀಟವಾಗಿ ಇಟ್ಟು
ಕರ್ತನು ತನ್ನ ಮಹಿಮೆಗಾಗಿ ನನ್ನನ್ನು ಉಪಯೋಗಿಸ್ತಾ ನಡೆಸ್ತಾ ಬರುತ್ತಿದ್ದಾನೆ. ಮಾತ್ರ ನಮ್ಮೆಲ್ಲರನ್ನು ಕೂಡ ಅದೇ ರೀತಿಯಾಗಿ ನಡೆಸುವಂತನಾಗಿರ್ತಾನೆ. ಕೆಲವೊಂದು ವಾಕ್ಯಗಳನ್ನ ನಾವು ಬೇಗನೆ ಓದಿ ನೋಡಿ ಈ ಒಂದು ಕೂಟವನ್ನ ಮುಕ್ತಾಯ ಮಾಡುವಂತರಾಗಿರೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 8-29 ವಚನದಲ್ಲಿ ಹೀಗೆ ನೋಡುತ್ತೇವೆ, ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನು ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಹೌದು, ತಂದೆಯಾದ ದೇವರು ನಮ್ಮನ್ನ ತನ್ನವರು ಎಂಬುದಾಗಿ ಯಾವಾಗ ಆತನು ಎನಿಸಿಕೊಂಡನೋ ಆಗಲೇ ನಮ್ಮನ್ನ ತನ್ನ ಮಗನಂತ ಯೇಸು ಕ್ರಿಸ್ತನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ನಮ್ಮನ್ನ ನೇಮಿಸಿದ್ದಾನೆ ಎಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ. ಎರಡನೇದಾಗಿ ನೋಡ್ತೇವೆ, 1 ಕೊರಿಂಥಿ 15:49 ನೋಡ್ತೇವೆ, ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಕೂಡ ನಾವು ಧರಿಸಿಕೊಳ್ಳಬೇಕು ಎಂಬುದಾಗಿ. ಅದು ಯಾವ ರೀತಿಲಿ ಆದಾಮನ ಸಾರೂಪ್ಯ ನಮ್ಮಲ್ಲಿ ಇದೆಯೋ ಅದೇ ರೀತಿಲಿ ಪರಲೋಕದಿಂದ ಬಂದಂತ ಎರಡನೇ ಆದಾಮನ ಆ ಒಂದು ಸಾರೂಪ್ಯವನ್ನ ನಾವು ಧರಿಸಿಕೊಳ್ಳಬೇಕೆಂಬುದಾಗಿ 1 ಕೊರಿಂಥಿ 15:49 ವಾಕ್ಯ ಹೇಳುವಂತದ್ದಾಗಿದೆ. ಗಲಾತ್ಯ 4:19 ನೋಡುತ್ತೇವೆ, ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯ ನಿಮ್ಮಲ್ಲಿ ಕಂಡು ಬರುವ ತನಕ ನಾನು ನಿಮಗೋಸ್ಕರವಾಗಿ ನಾನು ತಿರುಗಿ ಪ್ರಸವ ವೇದನೆಯನ್ನ ಪಡುತ್ತೇನೆ ಎಂಬುದಾಗಿ ಭಕ್ತನಂತ ಪೌಲನು ಹೇಳುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಕೊಲೆಸದವರಿಗೆ ಬರೆದ ಪತ್ರಿಕೆ 3:10 ವಚನ ನೋಡುವಾಗ, ಈ ಸ್ವಭಾವ ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆ ಮೇರೆಗೆ ದಿನೇ ನೂತನವಾಗುತ್ತಾ ಹೋಗುತ್ತದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹೌದು, ನಾವು ನೋಡುವಾಗ ಕಂಬಳಿ ಹುಳ ಅದು ಬದಲಾವಣೆಯನ್ನ ಹೊಂದುವಂತದ್ದು ದೇವರ ಸೃಷ್ಟಿಯ ನಿಯಮಕ್ಕೆ ಅನುಸಾರವಾದದ್ದು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಕಂಬಳಿ ಹುಳ ದೇವರ ಸೃಷ್ಟಿಯ ನಿಯಮಕ್ಕೆ ಒಳಪಟ್ಟು ಅದು ನಾನು ಕಂಬಳಿ ಹುಳವಾಗಿ ಇರಲ್ಲ, ನಾನು ಕಂಬಳಿ ಹುಳವಾಗಿ ಇರ್ತೇನೆ, ನಾನು ತಿನ್ನೋದನ್ನ ಬಿಡಲ್ಲ, ಉಪವಾಸ ಇರಲ್ಲ, ರೆಂಬೆಗೆ ಹೋಗಿ ತಲೆಕೆಳಗಾಗಿ ಅಂಟ್ಕೊಂಡು ನಾನು ಉಪವಾಸ ಇರೋದಿಲ್ಲ ಎಂಬುದಾಗಿ ಅಂದುಕೊಂಡ್ರೆ ಅದು ಕಂಬಳಿ ಹುಳವಾಗಿ ಹುಟ್ಟಿ ಕಂಬಳಿ ಹುಳವಾಗಿ ಸಾಯುವಂತದ್ದಾಗಿರ್ತದೆ. ಆದ್ರೆ ಯಾವ ಕಂಬಳಿ ಹುಳ ದೇವರ ಸೃಷ್ಟಿಯ ನಿಯಮಕ್ಕೆ ಒಳಪಟ್ಟು ದೇವರ ನಿಯಮದ ಪ್ರಕಾರ ಸ್ವಲ್ಪ ಕಾಲ ಕಂಬಳಿ ಹುಳವಾಗಿ ಜೀವಿಸಿ ಅನಂತರ ನಾನು ಎಲೆ ಹಣ್ಣು ಹಂಪಲೆಲ್ಲ ತಿಂದು ಹಾಳು ಮಾಡಿ ನಂತರ ಸ್ವಲ್ಪ ದಿವಸ ಆದ್ಮೇಲೆ ನಾನು ಏನ್ ಮಾಡ್ತೇನೆ, ತಲೆ ಕೆಳಕಾಗಿ ರಂಬೆಗೆ ಅಂಟಿಕೊಂಡು ಉಪವಾಸ ಇದ್ದು ನನ್ನನ್ನು ನಾನು ಕೊಂದುಕೊಳ್ತೇನೆ, ನನ್ನ ಹಳೆಯ ಸ್ವಭಾವವನ್ನ ಸಾಯಿಸಿಕೊಳ್ತೇನೆ ಎಂಬುದಾಗಿ ಮನಸ್ಸು ಮಾಡ್ತದೋ, ದೇವರ ಸೃಷ್ಟಿಯ ನಿಯಮಕ್ಕೆ ಒಳಪಡ್ತದೋ ಆ ಕಂಬಳಿ ಹುಳ ಮಾತ್ರವೇ ಚೆಟ್ಟಿಯಾಗಿ ರೂಪಾಂತರ ಹೊಂದುತ್ತದೆ ವಿನಃ ಯಾವ ಕಂಬಳಿ ಹುಳ ಸೃಷ್ಟಿಯ ನಿಯಮಕ್ಕೆ ದೇವರ ನಿಯಮಕ್ಕೆ ಒಳಪಡುವುದಿಲ್ಲವೋ ಅದು ಚಿಟ್ಟಿಯಾಗಿ ರೂಪಾಂತರ ಹೊಂದುವುದಿಲ್ಲ. ಹೌದು, ದಿವಸ ನಾವುಗಳು ಕೂಡ ನಾವೇನ್ ಮಾಡ್ಬೇಕೆಂಬುದನ್ನು ನೋಡುವಾಗ ಗಲಾತ್ಯ 5:24 ನೋಡ್ತೇವೆ, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತವಾಗಿ ಶಿಲುಬೆಗೆ ಹಾಕಿದವರು ಎಂಬುದಾಗಿ ನಾವು ನೋಡುತ್ತೇವೆ. ಹೌದು, ಕ್ರಿಸ್ತನವರಂತ ನಾವುಗಳು ಕೂಡ ನಮ್ಮ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಅಂದ್ರೆ ನಮ್ಮ ಆಶೆ ಮತ್ತೆ ಆಕಾಂಕ್ಷೆಗಳನ್ನ, ಶರೀರದ ಆಶೆ ಆಕಾಂಕ್ಷೆಗಳನ್ನ ನಾವು ಶಿಲುಬೆಗೆ ಹಾಕಿ ನಾವು ಜಡಿಯಲ್ಪಡದ ಹೊರತು ನಾವುಗಳು ಕ್ರಿಸ್ತನ ಸಾರೂಪ್ಯಕ್ಕೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಹೌದು, ದೇವರಾತ್ಮನ ಸಹಾಯ ಇದೆ, ದೇವರ ವಾಕ್ಯದ ಸಹಾಯ ಇದೆ, ಮತ್ತೆ ಪರಿಶುದ್ಧಾತ್ಮನ ಸಹಾಯ ನಡೆಸುವಿಕೆ ಇದೆ. ಆದರೂ ಕೂಡ ನಮ್ಮ ಒಂದು ಪಾಲುಗಾರಿಕೆ ಕೂಡ ಇರುವಂತದ್ದಾಗಿದೆ. ರೋಮಪುರದವರಿಗೆ ಬರೆದ ಪತ್ರಿಕೆ 6:6 ವಚನದಲ್ಲಿ ನೋಡುತ್ತೇವೆ, ಪಾಪದಿನ ಸ್ವಭಾವವು ನಾಶವಾಗಿ ಇನ್ನು ನಾವು ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತ್ತು ಎಂದು ತಿಳಿದಿದ್ದೇವೆ. ಹೌದು, ನಾವುಗಳು ಕೂಡ ನಮ್ಮ ಹಳೆಯ ಒಂದು ಸ್ವಭಾವಕ್ಕೆ ಶಿಲುಬೆಗೆ ಹಾಕಲ್ಪಡಬೇಕು. ಯಾವಾಗ ಎಂಬುದನ್ನು ನೋಡುವಾಗ ವರ್ಷಕ್ಕೆ ಒಂದು ಸಾರಿ ಅಲ್ಲ, ತಿಂಗಳಿಗೊಂದು ಸಾರಿ, ವರ್ಷಕ್ಕೊಮ್ಮೆ ಅಲ್ಲ, ಬದಲಾಗಿ ದಿನೇ ನಮ್ಮ ಪೂರ್ವ ಸ್ವಭಾವವನ್ನ ಶಿಲುಬೆಗೆ ಹಾಕಿ ಜಡಿಯಲ್ಪಡಬೇಕೆಂಬುದನ್ನು ನೋಡ್ತೇವೆ. ದಿನೇ ನಮ್ಮ ಹಳೆಯ ಸ್ವಭಾವಕ್ಕೆ ನಾವು ಸಾಯುವಂತವರಾಗಿರಬೇಕು, ಕ್ರಿಸ್ತನ ಒಂದು ಸ್ವಭಾವಕ್ಕೆ ನಾವು ಜೀವಿಸುವಂತವರು ಆಗಿರಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. 6ನೇ ಅಧ್ಯಾಯ 11ನೇ ವಚನ, ರೋಮ 6:11 ನೋಡ್ತೇವೆ, ಅದೇ ಪ್ರಕಾರ ನೀವು ಸಹ ಕ್ರಿಸ್ತನ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರು ಎಂಬುದಾಗಿ ಎನಿಸಿಕೊಳ್ಳ್ರಿ ಎಂಬುದಾಗಿ ನಾವು ನೋಡುವಂತರಾಗಿದೆ. ಹೌದು, ಕಂಬಳಿ ಹುಳ ಅದು ತನ್ನ ಹಳೆಯ ಸ್ವಭಾವಕ್ಕೆ ತಾನು ಸಾಯ್ತದೆ, ತನ್ನನ್ನು ತಾನು ಕೊಂದುಕೊಳ್ಳುವಂತದ್ದಾಗಿರ್ತದೆ. ಹಾಗೆ ಈ ಲೋಕದಲ್ಲಿ ನಮಗಿರುವಂತ ಎಲ್ಲ ಆಶಾ ಪಾಶಗಳಿಗೆ, ದುರಾಶೆಗಳಿಗೆ, ಗರ್ವಗಳಿಗೆ, ಅಹಂಕಾರಗಳಿಗೆ, ಎಲ್ಲ ಪಾಪದ ಸಂಗತಿಗಳಿಗೆ ನಮ್ಮನ್ನು ನಾವು ಸಾಯುವಂತವರಾಗಿ ನಮ್ಮನ್ನು ನಾವು ಜಜ್ಜಿಕೊಳ್ಳುವಂತ ಸಮಯದಲ್ಲಿ ನಾವೇನಾಗ್ತೇವೆ ಎಂಬುವಾಗ
ಕ್ರಿಸ್ತನ ಸಾರೂಪ್ಯ ನಮ್ಮಲ್ಲಿ ಬರುವಂತದ್ದಾಗಿರ್ತದೆ. ಕ್ರಿಸ್ತನ ಸಾರೂಪ್ಯಕ್ಕೆ ನಾವುಗಳು ನಡೆಸಲ್ಪಡುತ್ತದೆ. ಒಂದು ಕೊನೆಯದಾಗಿ ಒಂದು ಸಂಗತಿಯನ್ನು ಹೇಳಿ ನಾನು ಮುಗಿಸುತ್ತೇನೆ. ಈ ಒಂದು ಕಂಬಳಿ ಹುಳವಾಗಿಯೇ ಇದ್ದರೆ ಒಳ್ಳೇದಾ, ಅಥವಾ ಅರ್ಧ ಕಂಬಳಿ ಹುಳ ಅರ್ಧ ಚಿಟ್ಟಿಯಾಗಿ ಇದ್ರೆ ಒಳ್ಳೇದಾ? ಯಾವುದು ಒಳ್ಳೇದು? ಒಂದ್ ವೇಳೆ ಆ ರೀತಿ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಲ್ಲ. ಒಂದು ಕಂಬಳಿ ಹುಳವಾಗಿ ಇದ್ದು ಸಾಯ್ಬೇಕು, ಇಲ್ಲ ಅದೇನಾಗಬೇಕು, ತನ್ನ ಹಳೆಯ ಸ್ವಭಾವಕ್ಕೆ ಸತ್ತು ಏನಾಗಬೇಕು, ಅದು ಚಿಟ್ಟಿಯಾಗಿ ರೂಪಾಂತರವನ್ನ ಬದಲಾವಣೆಯನ್ನ ಹೊಂದಬೇಕು. ಆದ್ರೆ ಇಲ್ಲಿ ನಾವು ನೋಡುವಾಗ ಈ ಒಂದು ಕಂಬಳಿ ಹುಳವಾಗಿ ಇದ್ರೆ ಸಮಸ್ಯೆ ಬಹಳ ಕಡಿಮೆ. ಏನಂದ್ರೆ ಒಂದು ಮರದ ಕೆಳಗೆ ಕಂಬಳಿ ಹುಳ ಇದೆ ಅನ್ನೋದಾದ್ರೆ ನಾವು ಅಲ್ಲಿ ಹೋಗದಾಗೆ ನಾವು ಇರ್ಬೋದು. ಒಂದ್ ವೇಳೆ ಕಂಬಳಿ ಹುಳ ನಮ್ಮ ಮೇಲೆ ಬರ್ಲಿಕ್ಕಿದೆ ಅಂದ್ರೆ ನಾವು ಅದನ್ನ ನೋಡಿ ಸಾಯಿಸ್ಬೋದು, ಅಥವಾ ಅದನ್ನ ನಾವು ಕೆಳಗಡೆ ಬಿಸಾಕ್ಬೋದು, ಏನಾದ್ರು ಮಾಡ್ಬೋದು. ಆದ್ರೆ ಅರ್ಧ ಕಂಬಳಿ ಹುಳ ಆಗಿ ಅರ್ಧ ಚಿಟ್ಟಿ ಆಗಿದ್ಬಿಟ್ರೆ ಏನಾಗುತ್ತೆ, ನಮ್ಮನ್ನ ಹುಡುಕೊಂಡು ಓಡಿಸ್ಕೊಂಡ್ ಬಂದು ಅಡ್ಡಾಡ್ಸ್ಕೊಂಡ್ ಬಂದು ಏನ್ ಮಾಡ್ತದೆ, ನಮ್ಮ ಮೇಲೆ ಕೂತ್ಕೊಳ್ತದೆ ಅಲ್ಲ. ಏನ್ ಮಾಡ್ತದೆ, ತನ್ನ ಮುಳ್ಳನ್ನ, ತನ್ನ ಕೂದಲನ್ನ ನಮ್ಮ ಮೇಲೆ ಏನ್ ಮಾಡ್ತದೆ, ಅದು ನಮ್ಮನ್ನ ಮುಟ್ಟುವಂತದ್ದಾಗಿರ್ತದೆ. ನಮ್ಮನ್ನ ಮುಟ್ಟುವಾಗ ಏನಾಗ್ತದೆ, ನಮಗೆ ಮತ್ತೆ ಅಂದ್ರ. ಆದ್ರೆ ಈ ಕಂಬಳಿ ಹುಳ ಒಂದು ಸಾರಿ ಆ ಕಂಬಳಿ ಹುಳ ತನ್ನ ಹಳೆಯ ಸ್ವಭಾವಕ್ಕೆ ಸತ್ತ ಮೇಲೆ ಮತ್ತೆ ಅದು ಚಿಟ್ಟಿಯಾಗಿರ್ತದೆ ವಿನಃ ಮತ್ತೆ ಎಂದಿಗೂ ಕೂಡ ಕಂಬಳಿ ಹುಳ ಆಗೋದಿಲ್ಲ. ಆದ್ರೆ ವಿಶ್ವಾಸಿಗಳಂತ ನಮ್ಮಲ್ಲಿ ಈ ದಿವಸ ಏನಿದೆ ಎಂಬುದನ್ನು ನೋಡುವಾಗ ಕೆಲವು ಸಲ ನಾವು ಸುಂದರವಾದ ಚಿಟ್ಟೆ ರೀತಿಯಲ್ಲಿ ಇರ್ತೇವೆ, ಇದ್ದಕ್ಕಿದ್ದಾಗಿ ಏನಾಗ್ತೇವೆ, ಕಂಬಳಿ ಹುಳ ಆಗ್ಬಿಡ್ತೇವೆ. ಉಗ್ರ ಸ್ವರೂಪ ಕಂಬಳಿ ಹುಳ. ಎಲ್ರು ಚಿಟ್ಟೆ ಅನ್ಕೊಂಡು ನಮ್ಮ ಹತ್ರ ಬಂದಾಗ ಏನಾಗ್ತದೆ, ಆ ಮುಳ್ಳುಗಳು ಏನಾಗ್ತದೆ, ಹೊರಗೆ ಬರ್ತದೆ ಅಲ್ಲ. ಅನೇಕ ಸಾರಿ ವಿಶ್ವಾಸಿಗಳಂತ ನಮ್ಮಲ್ಲಿ ಏನಾಗ್ತದೆ ಎಂಬ ನೋಡುವಾಗ ಆಗಿಂದಾಗೆ ನಮ್ಮ ಹಳೆಯ ಸ್ವಭಾವ, ನಮ್ಮ ಪೂರ್ವ ಸ್ವಭಾವ ಮತ್ತೆ ಏನ್ ಮಾಡ್ತದೆ, ಕಾಣಿಸ್ಕೊಳ್ತದೆ. ಕೆಲವ್ರು ಹೇಳ್ತಾರೆ, ನನ್ ಸಹವಾಸಕ್ಕೆ ಬಂದ್ರೆ ಸರಿ ಇಲ್ಲ, ಹಳೆ ಬುದ್ಧಿ ನಾನು ತೋರ್ಸ್ಬೇಕಾಗ್ತದೆ. ಮೊದ್ಲು ಯಾವ ರೀತಿ ಇದ್ನೋ ಅದನ್ನ ನೀವು ನೋಡ್ಬೇಕಾಗ್ತದೆ. ಹಳಬನ್ ರೀತಿಲಿ ನನ್ನನ್ನು ನೀವು ನೋಡ್ಬೇಡ್ರಿ, ಮಾಡ್ಬೇಡ್ರಿ ಎಂಬುದಾಗಿ ಅನೇಕರು ಭಯ ಹುಟ್ಟಿಸುವಂತದನ್ನ ಈ ದಿವಸಗಳಲ್ಲಿ ನಾವು ನೋಡುವಂತರಾಗಿದೆ. ಹೌದು, ಒಂದು ಕಂಬಳಿ ಹುಳವಾಗಿದ್ರೆ ಬಹಳ ಒಳ್ಳೇದು. ಆದ್ರೆ ಕಂಬಳಿ ಹುಳ ಅರ್ಧ ಚಿಟ್ಟೆ ಅರ್ಧ ಆದ್ರೆ ಅದು ತುಂಬಾ ಡೇಂಜರ್, ತುಂಬಾ ಕಷ್ಟಕರವಾದಂತದ್ದ ಪರಿಸ್ಥಿತಿ ಮನುಷ್ಯರದಾಗಿರ್ತದೆ. ಹೀಗಿರುವಾಗ ಈ ದಿವಸ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ವಚನದಲ್ಲಿ ನೋಡ್ತೇವೆ, ಅಲ್ಲಿ ನಾವು ನೂತನ ಸ್ವಭಾವವನ್ನು ಧರಿಸಿಕೊಂಡು ಪರಲೋಕ ಭಾವದವರಾಗಿರಬೇಕೆಂಬುದಾಗಿ. ಆ ನೂತನ ಸ್ವಭಾವ ಯಾವ ರೀತಿ ಎಂಬುದಾಗಿ ನೋಡುವಾಗ ಗ್ರೀಕ್ ಭಾಷೆಯಲ್ಲಿ ನೋಡುವಾಗ ಮೆಟಮಾರ್ಫೋಸಿಸ್ ಎಂಬುದಾಗಿ, ಕಂಬಳಿ ಹುಳ ಯಾವ ರೀತಿಯಲ್ಲಿ ಚಿಟ್ಟಿಯಾಗಿ ರೂಪಾಂತರ ಹೊಂದುತ್ತದೋ, ಬದಲಾವಣೆ ಹೊಂದುತ್ತದೋ, ಆ ರೀತಿಯಲ್ಲಿ ತಂದೆಯಾದ ದೇವರು ನಮ್ಮಿಂದ ಬಯಸುವಂತವನಾಗಿದ್ದಾನೆ. ಹೀಗಿರುವಾಗ ತಂದೆಯಾದ ದೇವರು ನಮ್ಮನ್ನ ಕರೆದಂತ ಒಂದು ಉದ್ದೇಶ, ನಾವುಗಳು ಕ್ರಿಸ್ತನ ಸಾರೂಪ್ಯ ಉಳ್ಳವರಾಗಬೇಕೆಂಬುದಾಗಿ. ಒಂದು ದಿವಸ ಪರಲೋಕಕ್ಕೆ ಹೋಗುವಾಗ ಪರಲೋಕದಲ್ಲಿ ತಂದೆಯಾದ ದೇವರಿಗೆ ಒಂದು ರೀತಿಯಲ್ಲಿ ಡೌಟ್ ಆಗ್ಬೇಕು, ಯಾರು ನನ್ನ ಮಗ, ಯಾರು ಕ್ರಿಸ್ತನು, ಯಾರು? ಅಯ್ಯೋ, ಇಲ್ಲಿ ಎಷ್ಟೊಂದ್ ಜನ ಕ್ರಿಸ್ತನಿದ್ದಾರಲ್ಲ. ಈ ಲೋಕದಲ್ಲಿ ನೋಡುವಾಗ ಅನೇಕ ಕ್ರಿಸ್ತನನ್ನ ನಮ್ಮ ಮೂಲಕ, ನಮ್ಮ ಜೀವಿತದ ಮೂಲಕವಾಗಿ ತಂದೆಯಾದ ದೇವರು ನೋಡುವಂತವರಾಗಿರ್ಬೇಕು. ಮಾತ್ರವಲ್ಲ, ಹೊರಗಿನ ಜನರು ಕೂಡ ನಮ್ಮಲ್ಲಿ ಕ್ರಿಸ್ತನನ್ನ ಅವರು ನೋಡುವಂತವರಾಗಿರ್ಬೇಕು. ಅಂತ ಒಂದು ಜೀವಿತಕ್ಕೆ ನಮ್ಮನ್ನ ಕರೆದಿದ್ದಾನೆ. ಅಂತ ಜೀವಿತವನ್ನ ಮಾಡ್ಲಿಕ್ಕೆ ನಮ್ಮನ್ನು ನಾವು ಸಮರ್ಪಿಸಿಕೊಡುದಾದ್ರೆ ತಂದೆಯಾದ ದೇವರು, ಕರ್ತನ ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮನು, ದೇವರ ವಾಕ್ಯ ನಮ್ಮೆಲ್ಲವೂ ಕೂಡ ಸಹಾಯ ಮಾಡುವಂತದ್ದಾಗಿರ್ತದೆ. ಅಂತ ಜೀವಿತ ನಮ್ಮದಾಗಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತೊಮ್ಮೆ ಒಂದು ಅವಕಾಶ ಮಾಡಿಕೊಟ್ಟಂತ ಒಂದು ಶಿವಮೊಗ್ಗ ಸಭೆಯ ಎಲ್ಲಾ ಹಿರಿಯರಿಗೂ, ಸೇವಕರಿಗೂ, ಎಲ್ಲಾ ದೇವಜನರಿಗೂ, ಇಲ್ಲಿಯ ತನಕ ಕೇಳಿಸಿಕೊಡುತ್ತೆ ಎಲ್ಲ ನನ್ನ ದೇವಜನರಿಗೆ ವಂದನೆ ತಿಳಿಸ್ತೇನೆ. ಆಮೇಲೆ ಥ್ಯಾಂಕ್ ಯು.